ಸ್ನೇಹಿತರೆ ನಮಸ್ಕಾರ. ಮೇಘನಾ ರಾಜ್ ಕನ್ನಡದ ನಟಿ, ಚಿರಂಜೀವಿ ಸರ್ಜಾ ಅವರ ಪತ್ನಿ, ಸುಂದರರಾಜ್ ಅರಸ್ ಅವರ ಮಗಳು. ಇಂತಹ ಮೇಘನಿಗೆ ತನ್ನ ಬಾಳಲ್ಲಿ ಒಂದು ಕಷ್ಟದ ದಿನಗಳು ಎದುರಾಗ್ತವೆ ಅನ್ನುವಂಥ ಚಿಕ್ಕ ಕಲ್ಪನೆಯೂ ಕೂಡ ಇರಲಿಲ್ಲ. 2020 ಜೂನ್ 7ರಂದು ನಡೆದಂತಹ ಅದೊಂದು ಘಟನೆ ಮೇಘನಾ ರಾಜ್ ಇವತ್ತಿಗೂ ಕೂಡ ಆ ಒಂದು ನೋವಿನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಮೇಘನಾ ರಾಜ್ಗೆ ಹೋದಲ್ಲಿ ಬಂದಲ್ಲಿ ಎರಡನೇ ಮದುವೆ ಬಗ್ಗೆ ಪ್ರಶ್ನೆಗಳು ಎದುರಾಗ್ತಾನೆ ಇದ್ವು. ಎಷ್ಟೇ ಸಲ ಉತ್ತರವನ್ನು ಕೊಟ್ಟರೂ ಕೂಡ ಮೇಘನಾ ರಾಜ್ಗೆ ಒಂದು ರೀತಿಯಲ್ಲಿ ಈ ಪ್ರಶ್ನೆ ಮತ್ತೆ ಮತ್ತೆ ಎದುರಾಗುವಂಥದ್ದು ಎಲ್ಲೋ ಒಂದು ರೀತಿ ಏನೋ ಇರುಸುಮುರುಸು ಆಗ್ತಿತ್ತೇನೋ ಅನ್ನೋಂಥ ಪ್ರಶ್ನೆಯೂ ಕೂಡ ಇತ್ತು. ಆದರೆ ಮೊಟ್ಟ ಮೊದಲ ಬಾರಿಗೆ ಮೇಘನಾ ರಾಜ್ ತಮ್ಮ ಮುಂದಿನ ಮದುವೆಯ ಬಗ್ಗೆ, ಹಾಗೆಯೇ ಮಗನ ಬಗ್ಗೆ ಮತ್ತು ಕೆಲವೊಂದಷ್ಟು ತಮ್ಮ ವೈಯಕ್ತಿಕ ವಿಚಾರದ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ ಮತ್ತು ಮುಕ್ತವಾಗಿ ಮಾತನಾಡಿದ್ದಾರೆ. ಇತ್ತೀಚಿನ ಒಂದು ಇಂಟರ್ವ್ಯೂನಲ್ಲಿ ಮೇಘನಾ ರಾಜ್ ಸ್ವತಃ ಮಾತನಾಡಿರುವಂಥ ಮಾತುಗಳು. ಇದು ಗಾಸಿಪ್ ಅಲ್ಲ, ಇನ್ಯಾರೋ ಸೃಷ್ಟಿ ಮಾಡಿರುವಂತಹ ಒಂದು ಕಲ್ಪಿತ ಕಥೆನೂ ಕೂಡ ಅಲ್ಲ. ಇದು ಸ್ವತಃ ಮೇಘನಾ ರಾಜ್ ಹೋರಾಡಿರುವಂಥ ಮಾತುಗಳು. ಸಡನ್ನಾಗಿ ಅಪ್ಪ ಎಲ್ಲಿ ಅಂತೇಳ್ಬಿಟ್ಟು ರಾಯನ್ ಒಂದಿನ ಕೇಳಿದಾಗ ಏನಾಯಿತು ಅನ್ನೋಂಥ ವಿಚಾರ ಆಗಿರ್ಬೋದು. ಹತ್ತಿರದವರೇ ನನ್ನನ್ನು ಒಂದು ರೀತಿಯಲ್ಲಿ ಚಾರಿಟಿ ಕೇಸ್, ಅಂದರೆ ಒಂದು ರೀತಿ ಸಂತ್ರಸ್ತೆಯ ರೀತಿ ನೋಡಿದ್ದಂಥದ್ದು, ಮಾತಾಡೋದನ್ನು ನಿಲ್ಲಿಸಿದಂಥದ್ದು, ಆ ಕ್ಷಣವನ್ನು ಮೇಘನ ಎದುರಿಸಿದಂಥ ರೀತಿ ಬಗ್ಗೆ ಇರ್ಬೋದು. ಹಾಗೆಯೇ ಪುಟಾಣಿ ರಾಯನ್ಗೆ ಒಬ್ಬ ಫಾದರ್ ಬೇಕು ಅಂತ ಹೇಳ್ಬಿಟ್ಟು ಅನ್ನಿಸ್ತಿದೆ ಅನಿಸುತ್ತೆ ಅನ್ನೋವಂಥದ್ದು ಇರ್ಬೋದು. ಅಂದರೆ ಒಬ್ಬ ಫಾದರ್ ಫಿಗರ್ ಬೇಕು ಅಂಥೇಳಿ ಈ ರೀತಿ ಮನಸ್ಸಿನ ಮಾತುಗಳನ್ನು ಮೇಘನ ಮೊಟ್ಟ ಮೊದಲ ಬಾರಿಗೆ ಆಡಿದ್ದಾರೆ. ಹಾಗಾದರೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಪಿನ್ ಟು ಪಿನ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೇಳ್ದಲ್ಲ, ಜೂನ್ 7, 2020 ಮೇಘನಾ ರಾಜ್ ಆಗಿನ್ನೂ ಗರ್ಭಿಣಿ, ಹೊಟ್ಟೆಯಲ್ಲಿ ಒಂದು ಸಣ್ಣ ಮಗು ಬೆಳೀತಾ ಇರುವಂಥ ಸಂದರ್ಭ ಅದು. ಆ ಸಂದರ್ಭದಲ್ಲಿ ಮೇಘನಾ ರಾಜ್ ಅವರ ಪತಿಯನ್ನು ಕಳೆದುಕೊಳ್ಳುವಂತಹ ಒಂದು ಹಠಾತ್ತನೆ ಸುದ್ದಿ ಈಗ ಕೇಳಿಬರ್ತದೆ. ಯಾವಾಗ 2020 ಜೂನ್ 7ರಂದು. ತಂದೆ ಇಲ್ಲ ಅನ್ನುವಂತಹ ಕೊರಗು ಕಾಡ್ದ ಹಾಗೆ ಮಗನನ್ನು ಮೇಘನಾ ರಾಜ್ ಬೆಳೆಸ್ತೀನಿ ಅನ್ನುವಂತಹ ಪ್ರಾಮಿಸನ್ನು ಅವತ್ತೇ ಮಾಡಿರ್ತಾರೆ. ಅಜ್ಜ ಸುಂದರರಾಜ್ ಹಾಗೂ ಅಜ್ಜಿ ಪ್ರಮೀಳಾ ಜೋಶಾಯಿ ತಮ್ಮ ಮಗನನ್ನು ಯಾವ ರೀತಿ ನೋಡಿಕೊಳ್ತಾರೋ ಅದೇ ರೀತಿ ಆ ಮೊಮ್ಮಗವನ್ನು ಕೂಡ ನೋಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಈಗ ಯಾಕೋ ಮೇಘನಾ ರಾಜ್ ಆಡಿರುವಂಥ ಮಾತು ಸಾಕಷ್ಟು ಪ್ರಶ್ನೆಗಳಿಗೆ ಮತ್ತು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಏನು, ರಾಯನ್ಗೆ ಫಾದರ್ ಫಿಗರ್ ಬೇಕು ಅಂತೇಳಿ ಅನ್ನಿಸ್ತಿದೆ ಅನ್ನುವಂಥದ್ದು. ಹೌದು, ರಾಧಿಕಾ ಶರತ್ ಅವರ ಪುತ್ರಿ ರಾಯನೇ ಯೂಟ್ಯೂಬ್ ಚಾನಲ್ನಲ್ಲಿ ಇಂಟರ್ವ್ಯೂ ಕೊಟ್ಟಂಥ ಸಂದರ್ಭದಲ್ಲಿ ಮೇಘನಾ ಈ ಮಾತುಗಳನ್ನು ಆಡಿದ್ದಾರೆ. ತಮ್ಮ ಬದುಕಿನ ಕಠಿಣ ದಿನಗಳ ಬಗ್ಗೆ ಮತ್ತೆ ಮಾತನ್ನು ಆಡಿದ್ದಾರೆ. ರಾಯನ್ ಸರ್ಜಾ ಒಂದು ರೀತಿಯಲ್ಲಿ ರಾಯನ್ ರಾಜ್ ಸರ್ಜಾ ಗಂಡು ಮಗು. ಅವನ ಜೀವನದಲ್ಲಿ ಮೇಲ್ ಫಿಗರ್ ಪ್ರೆಸೆನ್ಸ್ ತುಂಬಾ ಮುಖ್ಯ. ನನಗೆ ಅದೀಗ ಅರ್ಥ ಆಗ್ತಾ ಇದೆ. 3-4 ವರ್ಷಗಳ ಹಿಂದಕ್ಕೆ ಹೋಲಿಸಿದರೆ ಇತ್ತೀಚಿನ ದಿನಗಳಲ್ಲಿ ನಾನು ಸಿಂಗಲ್ ಪೇರೆಂಟ್ ಅಂತ ಹೇಳ್ಬಿಟ್ಟು ತುಂಬ ಅನ್ನಿಸ್ತಾ ಇದೆ. ಆ ಸಮಯದಲ್ಲಿ ನಾನು ಎಲ್ಲವನ್ನು ಕೂಡ ಒಬ್ಬಳೇ ನಿಭಾಯಿಸ್ಬೋದು ಅಂತ ಹೇಳ್ಬಿಟ್ಟು ಭಾವಿಸಿದ್ದೆ. ಆದರೆ ಪ್ರತಿದಿನವೂ ಎಲ್ಲವನ್ನು ಕೂಡ ನನ್ನೊಬ್ಬಳಿಂದನೇ ಮಾಡೋದಕ್ಕೆ ಆಗಲ್ಲ ಅನ್ನೋದನ್ನು ಈಗ ನಾನು ಅರ್ಥ ಮಾಡಿಕೊಂಡೆ ಅನ್ನೋಂಥ ವಿಚಾರವನ್ನು ಹೇಳ್ತಾರೆ. ಕೆಲವು ದಿನಗಳು ತುಂಬ ಎಕ್ಸಾಸ್ಟಿಂಗ್ ಆಗಿರ್ತವೆ. ಕೆಲವೊಮ್ಮೆ ಗಿವ್ ಅಪ್ ಮಾಡಬೇಕು ಅಂತೇಳಿ ಅನಿಸುತ್ತೆ. ಕೆಲವೊಮ್ಮೆ ನಾನು ಅವನ ಎನರ್ಜಿ ಮ್ಯಾಚ್ ಮಾಡೋದಕ್ಕೆ ಆಗೋದಿಲ್ಲ ಅಂತಲೂ ಕೂಡ ಅನಿಸುತ್ತೆ. ಹಾಗಾಗಿ ನನ್ನ ಮಗನಿಗೆ ಕೆಲವು ಸಲ ಫಾದರ್ ಫಿಗರ್ ಬೇಕು ಅಂತಲೂ ಕೂಡ ನನಗೆ ಅನಿಸಿದೆ ಅನ್ನೋದಂತಹ ಮಾತನ್ನು ಮೊಟ್ಟ ಮೊದಲ ಬಾರಿಗೆ ಮೇಘನಾ ರಾಜ್ ಹೇಳಿದ್ದಾರೆ. ಇನ್ನು ಆರ್ ಯು ಓಪನ್ ಟು ನ್ಯೂ ಲವ್ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅದರಲ್ಲಿ ಏನೂ ಕೂಡ ತಪ್ಪಿಲ್ಲ ಅಂತೇಳಿ ನನಗೆ ಅನಿಸುತ್ತೆ ಅಂತಲೂ ಕೂಡ ಹೇಳ್ತಾರೆ. ಅಂದರೆ ನಾವು ಸ್ವತಂತ್ರವಾಗಿದ್ದೀವಿ, ಸ್ಟ್ರಾಂಗ್ ಆಗಿರ್ತೀವಿ ಅನಿಸುತ್ತೆ. ಒಂಟಿಯಾಗೂ ಇರಬಹುದು ಅಂತಲೂ ಕೂಡ ಅನಿಸುತ್ತೆ. ಪಾರ್ಟ್ನರ್ಗಿಂತ ಹೆಚ್ಚಾಗಿ ಕೆಲವೊಮ್ಮೆ ಕಂಪ್ಯಾನಿಯನ್ ಬೇಕು ಅಂತಲೂ ಕೂಡ ಅನ್ನಿಸ್ತದೆ. ಹಾಯ್, ಇವತ್ತಿನ ದಿನ ಚೆನ್ನಾಗಿತ್ತು, ಅಥವಾ ನನಗೆ ತುಂಬ ಸುಸ್ತಾಗಿತ್ತು, ಅಥವಾ ಮಾಲ್ ಹೋಗೋಣ ಅಂತಲೂ ಕೂಡ ಒಬ್ಬ ಜೊತೆ ಹಂಚಿಕೊಳ್ಬೇಕು, ಮಾತಾಡಬೇಕು, ಕಂಪನಿಗೆ ಒಬ್ಬ ಬೇಕು, ಈ ರೀತಿ ಅನಿಸುತ್ತೆ. ಪ್ರೀತಿ ಬಗ್ಗೆ ಯೋಚಿಸೋದ್ರಲ್ಲಿ ತಪ್ಪೇನಿಲ್ಲ ಅಂತಲೂ ಕೂಡ ಅನಿಸುತ್ತೆ ಅನ್ನೋದು ಮೇಘನಾ ಅವರ ಅಭಿಪ್ರಾಯ. ಇದು ಒಂದು ಪಾರ್ಟ್. ಆದರೆ ಮತ್ತೊಂದು ಕಡೆ ಈಕೆ ಒಂದಷ್ಟು ನೋವಿನ ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಏನು, ಇದೇ ಇಂಟರ್ವ್ಯೂನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ನನಗೆ ಈ ಜೂನ್ 7, 2020 ಇದೆಯಲ್ಲ, ಅದು ಯಾವುದಕ್ಕೂ ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ. ಕೆಲವರು, ಅದರಲ್ಲೂ ಕೂಡ ಹತ್ತಿರದವರೇ ಮೇಘನಾ ರಾಜ್ ಅವರನ್ನು ಸಂತ್ರಸ್ತೆ, ಅರ್ಥಾತ್ ಚಾರಿಟಿ ಕೇಸ್ನಂತೆ ನೋಡೋದಕ್ಕೆ ಶುರು ಮಾಡಿದ್ರಂತೆ. ಇದು ಬಹಳ ಬೇಸರ ಆಗಿದೆ. ಮೇಘನಾ ರಾಜ್ ಅವರನ್ನು ಸಂತ್ರಸ್ತೆ ರೀತಿ ನೋಡಿದ್ರು, ತಾತ್ಸಾರದಿಂದ ನೋಡಿ ಮಾತನಾಡೋದನ್ನೇ ನಿಲ್ಲಿಸಿಬಿಟ್ರು. ಈ ರೀತಿಯಾದಂಥ ಕಹಿ ಅನುಭವಗಳು ನನಗೆ ಆಗಿದೆ ಅನ್ನೋದನ್ನು ಇದೇ ಇಂಟರ್ವ್ಯೂನಲ್ಲಿ ಮೇಘನಾ ಹೇಳ್ತಾರೆ. ನನಗೆ ಹತ್ತಿರ ಆಗಿದ್ದವರೇ ನನ್ನೊಂದಿಗೆ ಮಾತನಾಡೋದನ್ನು ನಿಲ್ಲಿಸಿದ್ರು. ನಾನು ಅವರಿಗೆಲ್ಲ ಏನು ಮಾಡಿದ್ದೀನಿ ಗೊತ್ತಿಲ್ಲ,
ಕಾರಣವನ್ನೇ ಹೇಳದೆ ನನ್ನೊಂದಿಗೆ ಮಾತನ್ನು ಬಿಟ್ಟುಬಿಟ್ರು ಅನ್ನೋಂಥ ಮಾತನ್ನು ಕೂಡ ಹೇಳ್ತಾರೆ. ಇನ್ನು ಇನ್ನೊಬ್ಬರ ಖುಷಿಗಾಗಿ ಏನು ಬೇಕಾದರೂ ಮಾಡ್ತಿದ್ದೆ, ಎಮೋಷ್ನಲ್ ಆಗಿ ಒಂದು ರೀತಿಯಲ್ಲಿ ಕನ್ವರ್ಟ್ ಆಗ್ತಾಯಿದ್ದೆ. ಬಟ್ ಈಗ ಆ ರೀತಿ ಅಲ್ಲ, ಬದಲಾಗ್ತಾ ಇದ್ದೇನೆ, ನನ್ನನ್ನು ನಾನು ಬದಲಾಯಿಸ್ಕೊಳ್ತಾ ಇದ್ದೇನೆ ಅನ್ನುವಂಥ ಸಂಗತಿಯನ್ನು ಹೇಳ್ತಾರೆ. ಹಾಗೆಯೇ ಈ ದುರ್ಘಟನೆ ಕಳೆದ ಬಳಿಕ, ಅಂದರೆ ಅದು ಈ ಚಿರಂಜೀವಿ ಸರ್ಜಾ ಘಟನೆ ನಡೆದ ಬಳಿಕ ಸಾಕಷ್ಟು ಜನ ಬೇರೆ ಬೇರೆ ತರಹ ನನ್ನನ್ನು ನೋಡೋದಕ್ಕೆ ಶುರು ಮಾಡಿದ್ರು. ಕೆಲವರು ನನ್ನನ್ನು ಚಾರಿಟಿ ಕೇಸ್ ಥರ ನೋಡೋದಕ್ಕೆ ಶುರು ಮಾಡಿದ್ರು. ಅದು ಸ್ವಲ್ಪ ಕೂಡ ನನಗೆ ಇಷ್ಟ ಆಗಲಿಲ್ಲ, ನನಗೆ ಅದು ಬೇಕಾಗೂ ಇರಲಿಲ್ಲ. ತೀರಾ ಹತ್ತಿರದವರೇ ಹೀಗೆ ಮಾಡಿರೋದು ನನಗೆ ತುಂಬ ಬೇಸರ ಇವತ್ತಿಗೂ ಕೂಡ ಇದೆ ಅನ್ನುವಂಥ ಸಂಗತಿಯನ್ನು ಇಲ್ಲಿ ಮೇಘನರ ಮನಬಿಚ್ಚಿ ಮಾತನಾಡ್ತಾರೆ. ಇಷ್ಟೇ ಅಲ್ಲ, ಇನ್ನು ಮಗನ ಬಗ್ಗೆ ಮತ್ತೊಂದು ಭಾವನಾತ್ಮಕ ಸಂಗತಿಯನ್ನು ಕೂಡ ಹೇಳ್ತಾರೆ. ಮಗು ಇನ್ನೂ ಕೂಡ ಒಡಲಲ್ಲೇ ಇರುವಾಗಲೇ ಪತಿ ಚಿರಂಜೀವಿ ಸರ್ಜಾ ಅವರನ್ನು ಕಳೆದುಕೊಳ್ಳುವಂತಹ ಮೇಘನ ಅಪ್ಪ ಎಲ್ಲಿ ಎನ್ನುವಂತಹ ಪ್ರಶ್ನೆ ಒಂದಲ್ಲ ಒಂದು ದಿನ ಮಗ ಕೇಳ್ತಾನೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿತ್ತು. ಈಗಾಗಲೇ ಅಪ್ಪ ಎಲ್ಲಿ ಅನ್ನುವಂಥ ಪ್ರಶ್ನೆ ಪುಟಾಣಿ ರಾಯನ್ ಕೇಳಿದ್ದಾನಂತೆ. ಆಗ ಮೇಘನ ರಾಜ್ ಕೊಟ್ಟಂಥ ಉತ್ತರ ಹೇಗಿತ್ತು ಗೊತ್ತಾ? ಅಪ್ಪ ಎಲ್ಲಿ ಅಂತ ಹೇಳಿಬಿಟ್ಟು ಮಗ ಕೇಳಿದ್ರೆ ನಾನು ಏನು ಹೇಳಬೇಕು ಅಂತ ಹೇಳಿಬಿಟ್ಟು ತುಂಬ ದಿನಗಳಿಂದ ಪ್ರಿಪೇರ್ ಆಗ್ತಾಯಿದ್ದೆ. ತನ್ನ ಅಪ್ಪನ ಬಗ್ಗೆ ರಾಯನ್ ಚಿಕ್ಕ ವಯಸ್ಸಿನಿಂದ ತುಂಬ ಕೇಳಿಸ್ಕೊಂಡಿದ್ದಾನೆ. ಊಟ ತಿನ್ನಿಸುವಾಗ ಚೆನ್ನಾಗಿ ತಿಂದರೆ ಅಪ್ಪನ ತರಹ ಉದ್ದ ಆಗ್ತೀಯಾ ಅಂತೇಳಿ, ಸ್ಟ್ರಾಂಗ್ ಆಗ್ತೀಯಾ ಅಂತಲೂ ಕೂಡ ಹೇಳಿದ್ದಾರೆ. ಹೀಗಾಗಿ ಅಪ್ಪನ ಬಗ್ಗೆ ಕೇಳಿಸ್ಕೊಂಡೇ ಅವನು ಬೆಳೆದಿದ್ದಾನೆ. ಅಂದಮೇಲೆ ಅಪ್ಪ ಇಲ್ಲಿ ಅಂತ ಹೇಳ್ಬಿಟ್ಟು ಇವತ್ತಲ್ಲ ನಾಳೆ ಕೇಳ್ತಾನೆ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಇತ್ತು. ಆದರೆ ಒಂದು ದಿನ ಅವನು ಕೇಳಿಯೇ ಬಿಟ್ಟನಂತೆ. ಆ ಸಂದರ್ಭದಲ್ಲಿ ಮೇಘನ ಉತ್ತರ ಹೇಗಿತ್ತು? ಸಡನ್ನಾಗಿ ಅಪ್ಪ ಎಲ್ಲಿ ಅಂತೇಳಿ ಕೇಳಿದಾಗ ನಾನು ಉತ್ತರವನ್ನು ಕೊಡಲಿಲ್ಲ. ಅವನು ಉತ್ತರವನ್ನು ಕೂಡ ನಿರೀಕ್ಷಿಸಲಿಲ್ಲ ಅಂತೇಳಿ ಅನಿಸುತ್ತೆ. ನನಗಾಗ ಏನೂ ಕೂಡ ಅನ್ನಿಸ್ಲಿಲ್ಲ. ಈಗಲೂ ಕೂಡ ಅವನಿಗೆ ಉತ್ತರ ಕೊಟ್ಟಿಲ್ಲ. ಆದರೆ ರಾಯನ್ಗೆ ಅಪ್ಪ ಇಲ್ಲೇ ಎಲ್ಲೋ ಇದ್ದಾರೆ ಅನ್ನೋಂಥ ಭಾವನೆ ಇದೆ. ತಂದೆಯನ್ನು ಗಾರ್ಡಿಯನ್ ಏಂಜಲ್ ರೀತಿ ಕಲ್ಪಿಸಿಕೊಂಡಿದ್ದಾನೆ ಅನ್ನೋದು ಮೇಘನ್ ಅವರ ಮಾತುಗಳು. ಇನ್ನು ಈ ರಾಯನ್ ಹೇಳುವಂಥ ಕೆಲವೊಂದು ಮಾತುಗಳನ್ನು ಕೇಳಿದ್ರೆ ಎಂಥವ್ರಿಗಾದರೂ ಕೂಡ ಕಣ್ಣಂಚಲ್ಲಿ ಒಂದು ಹನಿ ಕಣ್ಣೀರು ಬಂದೇ ಬರ್ತದೆ. ಯಾಕಂತ ಹೇಳಿದ್ರೆ ಇವನು ಹೇಳ್ತಾನಂತೆ, ಯಾರು ಪುಟಾಣಿ ರಾಯನ್, ಅಪ್ಪ ಇದನ್ನು ತಿಂತಾರೆ, ಅಪ್ಪ ನಂಗೆ ಹೇಳಿದ್ರು, ನಾನು ಮಗು ಆಗಿದ್ದಾಗ ಅಪ್ಪ ನನಗೆ ಇದನ್ನು ಹೇಳಿದರು, ಇದನ್ನು ಮಾಡಬೇಡ ಅದನ್ನು ಮಾಡಬೇಡ ಅಂತ ಹೇಳಿಬಿಟ್ಟು ಅಪ್ಪ ನನಗೆ ಅವತ್ತು ಹೇಳಿದರು ಅಂತ ಹೇಳಿಬಿಟ್ಟು ನನ್ನ ಬಳಿ ಬಂದು ರಾಯನ್ ಹೇಳುವಾಗ ಅವನ ತಲೆಯಲ್ಲಿ ಅಪ್ಪ ಅನ್ನುವಂತಹ ಒಂದು ವರ್ಷನ್ ಇದೆ ಅನ್ನೋದು ನನಗೆ ಅರ್ಥ ಆಗ್ತಿದೆ. ಜೊತೆಗೆ ಅವನ ಮಾತುಗಳನ್ನು ಕೇಳಿದಾಗ ಕರಳು ಹಿಣ್ದಂಗೆ ಆಗುತ್ತೆ ಕಣ್ರಿ ಅಂತಲೂ ಕೂಡ ಇಲ್ಲಿ ಮೇಘನ ಹೇಳ್ತಾರೆ. ಇನ್ನು ನಮ್ಮ ಮನೆಯಲ್ಲಿ ಸಾವಿನ ಬಗ್ಗೆ ನಾವು ಮಾತೇ ಆಡೋದಿಲ್ಲ. ನಮ್ಮ ಮನೆಯಲ್ಲಿ ಸೊಳ್ಳೆಯನ್ನು ಕೂಡ ಸಾಯಿಸಿಬಿಟ್ಟೆ ಅಂತೇಳ್ಬಿಟ್ಟು ಹೇಳುವ ಹಾಗಿಲ್ಲ. ಸೊಳ್ಳೆಯನ್ನು ಕಚ್ಚಿಪಿಚ್ಚಿ ಮಾಡಿಬಿಟ್ಟೆ ಅಂತೇಳ್ಬಿಟ್ಟು ಹೇಳಬೇಕು. ಆ ರೀತಿಯಾಗಿ ನಾವು ಬೆಳೆಸ್ತಿದ್ದೀವಿ. ಹಾಗಾಗಿ ಮಗನಿಗೆ ಒಂದು ಪೇರೆಂಟ್ ಫಿಗರ್ ಅಥವಾ ಫಾದರ್ ಫಿಗರ್ ಬೇಕು ಅಂತೇಳಿ ಅನ್ನಿಸ್ತಿದೆ ಅನ್ನುವಂತಹ ಮಾತು ಇವತ್ತು ಒಂದು ರೀತಿಯಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಹಾಗಂದ ಮಾತ್ರಕ್ಕೆ ಎರಡನೇ ಮದುವೆ ಆಗಿಬಿಡ್ತಾರೆ ಮೇಘನ, ಈಗಾಗಲೇ ಯಾರನ್ನು ಪ್ರೀತಿಸ್ತಿದ್ದಾರೆ ಮೇಘನ? ಖಂಡಿತ ಇಲ್ಲ. ಇದು ಯಾವುದ್ರ ಬಗ್ಗೆನೂ ಕೂಡ ಅವರು ಮಾತನಾಡಿಲ್ಲ. ಅವರು ಹೇಳಿರೋದು ಇಷ್ಟೇ, ಮಗನ ಬಗ್ಗೆ ಹೇಳಿದ್ದಾರೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ. ನೋಡೋಣ ಮುಂದೆ ಅವರ ತಲೆಯಲ್ಲಿ ಏನು ಆಲೋಚನೆ ಬರ್ತದೆ, ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡೋಣ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಮೇಘನ ಹೇಳುವಂಥ ಮಾತುಗಳನ್ನು ಕೇಳಿದಾಗ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.